ನಮಸ್ತೆ ಸ್ನೇಹಿತರೆ, ಅಶ್ವಿನಿ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಮೊದಲನೇದಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಅತಿ ಸರಳವಾಗಿ ತಮಗೆಲ್ಲರಿಗೂ ತೋರಿಸಿಕೊಡ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈಗ ಬನ್ನಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲನೇದಾಗಿ 1 ಕಪ್ ಕ್ಯಾರೆಟ್ ತುರಿ, ಅರ್ಧ ಬೌಲ್ ಶುಗರ್, ಗೋಡಂಬಿ ದ್ರಾಕ್ಷಿ, 2 ಸ್ಪೂನ್ ದೇಸಿ ತುಪ್ಪ, 3 ಏಲಕ್ಕಿ ಪೌಡರ್, 1 ಗ್ಲಾಸ್ ಹಾಲು ಕಾಯಿಸಿರೋದು. ಈಗ ಬನ್ನಿ ಪಾತ್ರೆಯನ್ನು ಇಟ್ಕೊಳ್ಳೋಣ ರೆಡಿ ಮಾಡೋದಕ್ಕೆ. ಮೊದಲನೇದಾಗಿ ತುಪ್ಪ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಹೀಟ್ ಆದಮೇಲೆ ಮೊದಲನೇ ಪ್ರೊಸೀಜರ್ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಗ್ಯಾಸ್ ಫ್ಲೇಮ್ ಕಮ್ಮಿನೇ ಇಟ್ಕೊಳ್ಳೋಣ. ನೋಡಿ ಈ ಥರ. ನೆಕ್ಸ್ಟು ಹುರಿದಿರೋದಕ್ಕೆ ಕ್ಯಾರೆಟ್ ತುರಿ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಕಮ್ಮಿ ಫ್ಲೇಮಲ್ಲೇ ತುಪ್ಪಗೆ ಮಿಕ್ಸ್ ಕೊಡೋ ರೀತಿ ಮಾಡ್ಕೊಂಡು ನೆಕ್ಸ್ಟು ಹಾಲು ಹಾಕ್ಕೊಳ್ಳೋಣ. ಹಾಲಲ್ಲಿ ಸ್ವಲ್ಪ ಸಾಫ್ಟಾಗಿ ಬೇಯೋದಕ್ಕೆ ಒಂದು 5 ನಿಮಿಷ ಟೈಮ್ ಕೊಡೋಣ. ಚೂರು ಗ್ಯಾಸ್ ಫ್ಲೇಮ್ ಜಾಸ್ತಿ ಇಟ್ಕೊಳ್ಳೋಣ. ಹಾಲು ಹಾಕಿದ್ಮೇಲೆ ಹೀಗೆ ಸ್ವಲ್ಪ ಮಿಕ್ಸ್ ಕೊಡೋಣ. ನೆಕ್ಸ್ಟ್ ಶುಗರ್ ಹಾಕ್ಕೊಳ್ಳೋಣ. ಸ್ವೀಟ್ ನಿಮ್ಮ ಮೇಲೆ, ಸ್ವೀಟ್ ಹೇಗೆ ತಿಂತೀರಾ ಹಾಗೆ. ಸ್ವಲ್ಪ ಶುಗರ್ ತಿನ್ನೋರು ಸ್ವಲ್ಪ ಹಾಕ್ಕೊಳ್ಳಿ. ಕ್ಯಾರೆಟು ಸ್ವೀಟ್ ಇರುತ್ತೆ. ಜಾಸ್ತಿ ಬೇಕು ಅನ್ನೋರು 1 ಕಪ್ಪು ಶುಗರ್ ಆ್ಯಡ್ ಮಾಡ್ಕೋಬೋದು 1 ಕಪ್ಪು ಕ್ಯಾರೆಟ್ ತುರಿಗೆ. ಈಗ ಬನ್ನಿ ಎಲ್ಲನೂ ಒಂದು ಮಿಕ್ಸ್ ಕೊಡೋಣ ಕ್ಲೀನಾಗಿ. ಹಾಲು, ಕ್ಯಾರೆಟ್ ತುರಿ ಈ ರೀತಿ ಸಾಫ್ಟಾಗಿರಬೇಕು. ಸ್ವಲ್ಪ ಇದಾಗಿದೆ. ಈಗ ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ. ಹಾಲಲ್ಲಿ ಚೆನ್ನಾಗಿ ಬೆಂದಿದೆ ಕ್ಯಾರೆಟು, ಶುಗರ್ ಎಲ್ಲ ಹೊಂದ್ಕೊಂಡಿದೆ. ಸ್ವಲ್ಪ ಎಲ್ಲ ಹಾಲಿನ ಅಂಶ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ಒಂದು ಸ್ವಲ್ಪ ಕಮ್ಮಿ ಫ್ಲೇಮ್ ಇಟ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಕೊಡ್ತಾ ಬರೋಣ. ಹೀಗೆ ನೋಡಿ, ಈ ಥರ ಬೇಗ ರೆಡಿ ಆಗಿಬಿಡುತ್ತೆ 10 ನಿಮಿಷದಲ್ಲಿ ಕ್ಯಾರೆಟ್ ಹಲ್ವಾ.